ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ನ ಫಿನಾಲೆ ಸಮೀಪಿಸುತ್ತಿದ್ದಂತೆ ಮನೆಯಲ್ಲಿರುವ ಅಂತಿಮ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದು ವಿಶೇಷ ಅವಕಾಶ ನೀಡಿದ್ರು. ತಮ್ಮ ಮನಸ್ಸಿನ ಯಾವ್ದಾದ್ರೂ 3 ಆಸೆಗಳನ್ನ ತಿಳಿಸುವಂತೆ ಸ್ಪರ್ಧಿಗಳಿಗೆ ಸೂಚಿಸಲಾಗಿತ್ತು. ಈ ಪೈಕಿ ಒಂದನ್ನ ಈಡೇರಿಸುವ ಭರವಸೆಯನ್ನ ಬಿಗ್ ಬಾಸ್ ನೀಡಿದ್ರು. ಗಿಲ್ಲಿ ನಟ ನಲ್ಲಿ ಮೂಳೆ ತಿನ್ಬೇಕೆಂದು ತಮ್ಮ ಆಸೆ ವ್ಯಕ್ತಪಡಿಸಿದ್ರು. ಅದರಂತೆ ಬಿಗ್ ಬಾಸ್ ತಟ್ಟೆ ತುಂಬಾ ಮಸಾಲೆಯುಕ್ತ ನಲ್ಲಿ ಮೂಳೆಗಳನ್ನ ಗಿಲ್ಲಿ ನಟನಿಗೆ ಕೊಡ್ತಾರೆ. ಗಿಲ್ಲಿ ಅದನ್ನ ಅತ್ಯಂತ ಉತ್ಸಾಹದಿಂದ ತಿಂದಿದ್ದಾರೆ. ನನಗೆ ಹೊಟ್ಟೆ ತುಂಬಾ ನಲ್ಲಿ ಮೂಳೆ ತಿನ್ಬೇಕು ಮತ್ತು ಆರಾಮವಾಗಿ ನಿದ್ದೆ ಮಾಡ್ಬೇಕು ಎಂಬುದು ಅವರ ಆಸೆಯಾಗಿತ್ತು. ಅದರಂತೆಯೇ ಮನಸಾರೆ ನಲ್ಲಿ ಮೂಳೆ ಸೇವಿಸಿ ಆರಾಮಾಗಿ ನಿದ್ದೆ ಕೂಡ ಮಾಡಿದ್ರು. ನಿದ್ದೆಯಿಂದ ಎದ್ದ ನಂತರ ಗಿಲ್ಲಿ ನಟ ಅವರ ಆರೋಗ್ಯದಲ್ಲಿ ಏರುಪೇರು ಕಾಣಿಸಿಕೊಂಡಿತ್ತು. ಅತಿಯಾದ ಮಸಾಲೆಯುಕ್ತ ಆಹಾರ ಸೇವನೆಯಿಂದಾಗಿ ಹೊಟ್ಟೆ ನೋವು ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡತೊಡಗಿತ್ತು. ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಣ್ಣ, ಹೊಟ್ಟೆಯೊಳಗೆ ಗುಡುಗುಡು ಆಗ್ತಿದೆ ಎಂದು ಸಹ ಸ್ಪರ್ಧಿ ರಘು ಅವರೊಂದಿಗೆ ತಮ್ಮ ನೋವನ್ನ ಹೇಳ್ಕೊಂಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ರಘು, ಅಷ್ಟೊಂದು ಮಸಾಲೆಯುಕ್ತ ಆಹಾರವನ್ನ ಒಮ್ಮೆಲೆ ತಿಂದಿದ್ರಿಂದ ಜೀರ್ಣಕ್ರಿಯೆಗೆ ಸಹ ಸಮಯ ಬೇಕಾಗುತ್ತೆ. ಮೊದಲು ಸ್ವಲ್ಪ ತಿಂದು ಉಳಿದಿದ್ದನ್ನ ಆಮೇಲೆ ತಿಂದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಎಂದು ಕಿವಿ ಮಾತು ಹೇಳಿದ್ದಾರೆ. ಅಲ್ಲದೆ ಗಿಲ್ಲಿಗೆ ಜೀರ್ಣಕಾರದ ಮಾತ್ರೆ ಕಳುಹಿಸಿಕೊಡುವಂತೆ ಬಿಗ್ ಬಾಸ್ಗೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಗಿಲ್ಲಿ ನಟನ ಪರಿಸ್ಥಿತಿಯನ್ನ ನೋಡಿದ ಧ್ರುವಂತ್ ಇದನ್ನ ಸ್ವಲ್ಪ ಹಾಸ್ಯಮಯವಾಗಿ ಮಾತನಾಡುತ್ತಾ, ಆಹಾರ ಎನ್ನುವುದು ದೈವ ಸ್ವರೂಪ. ಬಿಗ್ ಬಾಸ್ ಎಷ್ಟು ಪ್ರೀತಿಯಿಂದ ಕಳುಹಿಸಿಕೊಟ್ಟಾಗ ಅದಕ್ಕೆ ನಮಸ್ಕರಿಸಿ ಮನೆಯ ಇತರ ಸದಸ್ಯರಿಗೂ ಸ್ವಲ್ಪ ರುಚಿ ನೋಡಲು ನೀಡಿ ಆನಂದಿಸಬೇಕಿತ್ತು. ಆದ್ರೆ ನೀವು ಸ್ವಿಮ್ಮಿಂಗ್ ಪೂಲ್ ಹತ್ತಿರ ಕುಳಿತು ಒಬ್ಬರೇ ಅತಿಯಾಗಿ ತಿಂದಿದ್ರಿಂದ ಈಗ ಗೇಟ್ ಓಪನ್ ಆಗಿದೆ ಎಂದು ಕಾಳಿದ್ರು. ಧ್ರುವಂತ್ ಅವರ ಈ ಮಾತಿಗೆ ಅಶ್ವಿನಿ ಗೌಡ ಕೂಡ ಧ್ವನಿಗೂಡಿಸಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.